ಇನ್ನು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಬೇಕು ಕನಸುಗಳನ್ನು ಇಟ್ಕೊಂಡು ಬಂದಂಥ ಮಂಜು ಪಾವಗಡ ಇನ್ನು ನೆನಪು ಮಾತ್ರ ಅಂತ ಹೇಳ್ಬೋದು. ಹಾಗಾದ್ರೆ ಮಂಜು ಪಾವಗಡ ಆಗಿದ್ದು ಏನೋ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಮಂಜು ಪಾವಗಡ ಚಿತ್ರರಂಗ ಕಂಡಂಥ ಅತಿ ದೊಡ್ಡ ಹಾಗೂ ಮೇರು ನಾಯಕ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಏಕೆಂತಂದರೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿಕೊಂಡು ಕಾಮಿಡಿ ಶೋಗಳನ್ನು ಮಾಡಿಕೊಂಡು ಹಳ್ಳಿಯಿಂದ ಬಂದಂಥ ಈ ಪ್ರತಿಭೆ ಕಾಮಿಡಿಯಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ ನೋಡಿದ್ರ ಮೂಲಕ ಸಾಕಷ್ಟು ಫೇಮಸ್ ಆಗಿದೆ ಅಂತ ಇವರು ಇತ್ತೀಚಿನ ದಿನದಲ್ಲಿ ಬಿಗ್ ಬಾಸ್ ಕೂಡ ಸೀಸನ್ 8ರಲ್ಲಿ ಗೆದ್ದು ದಿವ್ಯಾ ಸುರೇಶ್ ಅವ್ರ ಜೊತೆ ಕೂಡ ತುಂಬ ಒಳ್ಳೆ ಕ್ಲೋಸ್ ಆಗಿ ಕೂಡ ಇದ್ದರು. ತದನಂತರ ಅವ್ರಿಬ್ಬರು ಏನಾಯ್ತು ಅನ್ನೋ ಗೊತ್ತಿಲ್ಲ. ಸದ್ಯ ಬೇರೆ ದೂರನಾದರೂ ಮತ್ತು ಬ್ರೇಕಪ್ ಕೂಡ ಆದರೂ ದೂರನೂ ಆದರೂ ಅಂತ ಹೇಳ್ಬೋದು. ಬೇರೆ ಮದುವೆ ಸಹ ಆದರೂ ಇವರು ಅವ್ರ ಜೊತೆ ಮದುವೆ ಆಗ್ತಾರದೇ ಸುದ್ದಿಗಳು ಬಂದಿತ್ತು. ಬಟ್ ಇದಾದ ನಂತರ ಈಗ ಕಂಪ್ಲೀಟಾಗಿ ಜಮೀನಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಚಿತ್ರಗಳಲ್ಲಿ ಅವಕಾಶಗಳು ಸಿಗ್ತಿಲ್ಲ. ಇತ್ತೀಚೆಗೆ ಬಂದ ಸಿನಿಮಾಗಳು ಯಾರೂ ಕೂಡ ಹಳೆ ಪ್ರತಿಭೆಗಳನ್ನು ಗುರುತಿಸ್ತಿಲ್ಲ, ನೋಡ್ತಿಲ್ಲ ಮತ್ತು ಅವಕಾಶಗಳು ಅಷ್ಟು ಕೊಡ್ತಿಲ್ಲ ಅನ್ನೋ ಕಾರಣಕ್ಕೆ ಸಿನಿಮಾದಿಂದ ಸಂಪೂರ್ಣವಾಗಿ ದೂರ ಉಳ್ಕೊಂಡು ಈಗ ಜಮೀನು ಕೆಲಸ ಮಾಡ್ತಿದ್ದಾರೆ. ಆಗೊಮ್ಮೆ ಕೆಲವೊಂದು ಚಿತ್ರಗಳಿಗೆ ಸಣ್ಣ ಪುಟ್ಟ ಪಾತ್ರ ಕೊಡೋದು ಬಿಟ್ಟರೆ ಯಾವುದೇ ಲೀಡ್ ರೋಲ್ ಅವ್ರಿಗೆ ಬರಲಿಲ್ಲ. ಬಿಗ್ ಬಾಸ್ ಗೆದ್ದ ನಂತರ ಲೀಡ್ ರೋಲ್ ಸಿಗೋದಂಥ ಕನಸುಗಳನ್ನ ಇಟ್ಕೊಂಡಂಥ